ಅದು ಯಾವುದೋ ಸಣ್ಣ ಪುಟ್ಟ ಮರ ಎತ್ಕೊಂಡು ಹೋಗೋಣ ಹಿಡ್ಕೊಂಡು ಬರ್ತೀರಿ, ಅವ್ನಿಗೆ ಹಾಕೊಂಡು ಜಡಿತೀರಿ. ಮೊನ್ನೆ ಆ ಕೊಲ್ಲಿ ಕಾಳನ್ನು ಕರ್ಕೊಂಡೋಗಿ ಬಿಟ್ಟಿದ್ದೀರಿ. ಆ ಕರಿಯೇನ ಪ್ರಕರಣ ಇವೆಲ್ಲನೂ ನೋಡಿದ್ವಲ್ಲ. ಏನು ಮಾಂಸ ತಂದು ತಿಂದ ಮೇಲೆ ಸ್ವಾಮಿ, ನಾನು ಒಂದು ಸತ್ಯ ಹೇಳ್ತೀನಿ, ಹೊಡೆದು ಸಾಯಿಸಿ ತಿಂದ ಮೇಲೆ ನೀನು ಕೇಸ್ ಹಿಡಿದ್ರೆ ಕೇಸ್ ಹಿಡಿಲಿಲ್ಲ ಅಂದ್ರೇನು, ಆ ಪ್ರಾಣಿನ ಜೀವಂತವಾಗಿರೋದನ್ನ ರಕ್ಷಣೆ ಮಾಡಿಕೊಡಿ. ನೀವು ರಕ್ಷಕರು, ಅರಣ್ಯ ರಕ್ಷಕರು ಅಂದರೆ ಕರೆಯೋದು. ಒಂದು ಮರ, ಹಸಿ ಮರ, ಅದನ್ನು ಜೀವ ಸಮೇತ ಕಾಪಾಡ್ಕೋಬೇಕು ಸ್ವಾಮಿ. ಯಾವುದೋ ಕಳ್ಳ ಬಂದು ಕುಯ್ಕೊಂಡು ಹೋಗಿ ಅದು ಗೊತ್ಕೊಂಡೈತಾನೆ ಅವಾಗ ಹಿಡ್ಕೊಬರೋವನಲ್ಲ ಅರಣ್ಯ ರಕ್ಷಕ. ಆ ಮರನ ಜೀವ ಸಮೇತ ಯಾರು ಮುಟ್ದಂಗೆ ನೋಡ್ಕೊತಾನಲ್ಲ ಅವನು ಅರಣ್ಯ ರಕ್ಷಕ. ಒಂದು ಪ್ರಾಣಿನ ಯಾವ ಬೇಟೆಗಾರನ ಕೈ ಸಿಕ್ಕಿದಂಗೆ ಬೇಟೆಗಾರನಲ್ಲಿ ಬಂದು ಇದು ಮಾಡೋದಂಗೆ ಅದನ್ನು ರಕ್ಷಣೆ ಮಾಡಿಕೊಂಡು ಒಂದು ತಾಯಿ ಮಕ್ಕಳನ್ನ ಏನು ಕಾಪಾಡ್ಕೊಳ್ತಾನೆ ಆ ಥರ ಕಾಪಾಡಿಕೊಂಡು ಅವನಿಗೆ ಕೂಡ ಸಂಬಳಕ್ಕೆ ಬೆಲೆ ಕೊಡ್ತಾನಲ್ಲ ಸ್ವಾಮಿ, ಅವನು ರಕ್ಷಕ ಸ್ವಾಮಿ. ಇನ್ನು ಮಿಕ್ಕಿದರೆಲ್ಲ ರಕ್ಷಕರಲ್ಲ.